ಜನ ಕಳ್ತನ ಮಾಡೋ ಬುದ್ಧಿ ಕಲ್ತಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಅಂದರೆ RBIಗೆ ಹೋಗಿ ನಕಲಿ ನೋಟನ್ನು ಕೊಡೋದಕ್ಕೆ ಹೋಗಿದ್ದಾರೆ ಕಿರಾತಕರು ಅಂತಂದರೆ ಇವ್ರು ಇನ್ನೆಷ್ಟರ ಮಟ್ಟದ ಕಳ್ಳರಿರಬಹುದು. RBIಗೆ ನಕಲಿ ನೋಟು ಕೊಡಕ್ಕೆ ಹೋಗಿದ್ರು ಕಿರಾತಕರು. RBI ಕೇಂದ್ರ ಕಚೇರಿಗೆ ಹೋಗಿ ವಂಚಿಸೋದಕ್ಕೆ ಯತ್ನ ಮಾಡಿದ್ದಾರೆ. ಬೇರೆ ಎಲ್ಲ ಕಡೆ ವಂಚನೆ ಮಾಡ್ತಾ ಇದ್ರು, ಬ್ಯಾಂಕ್ಗೆ ಹೋಗ್ತಿದ್ರು, ಎಲ್ಲ ನಡೀತಾ ಇತ್ತು. ಆದರೆ 2,000 ಮುಖಬೆಲೆಯ ನೋಟನ್ನು ಒಬ್ಬ ವ್ಯಕ್ತಿ ತಗೊಂಡು ಹೋಗಿರ್ತಾನೆ. 375 ನೋಟುಗಳನ್ನು ಕೊಟ್ಟು ಬದಲಿ ನೋಟಿಗೆ ಡಿಮಾಂಡ್ ಇಟ್ಟಿರ್ತಾನೆ. 7.5 ಲಕ್ಷ ಹಣ ಬದಲಿಸೋದಕ್ಕೆ ಹೋಗಿ ಸಿಕ್ಕಾಕೊಂಡಿದ್ದಾನೆ ಆಸಾಮಿ. RBI ಮ್ಯಾನೇಜರ್ ಬಳಿ ಹೋಗಿ ಬದಲಿ ಹಣಕ್ಕೆ ಆವಾಜ್ ಹಾಕಿದ್ದ. ಈ ನಡುವೆ ನೋಟುಗಳನ್ನು ಅಧಿಕಾರಿ ಪರಿಶೀಲನೆ ಮಾಡಿದಾಗ ಅವರಿಗೆ ಶಾಕ್ ಆಗಿತ್ತು. ಕಳಪೆ ಮಟ್ಟದ ಪೇಪರ್ಗಳನ್ನು ಜೆರಾಕ್ಸ್ ಮಾಡಿಸಿದ್ದ ಕಿಲಾಡಿ. ಹಲಸೂರು ಗೇಟ್ ಠಾಣೆ ಪೊಲೀಸರಿಗೆ RBI ಮಾಹಿತಿ ನೀಡಿದಾಗ ಸ್ಥಳಕ್ಕೆ ಬಂದಂಥ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡಿತಾರೆ. ರಮೇಶ್ ಅಂತ ಬ್ರಿಲಿಯಂಟ್ ಇದಾನಲ್ಲ, ಅವನು ಇಂಟೆಲಿಜೆಂಟ್ ಬ್ರೈನು, ಅವನ ಹೆಸರು ರಮೇಶ್ ಅಂತ. ನಕಲಿ ಹಣ ವರ್ಗಾವಣೆ ಗ್ಯಾಂಗ್ ಅನ್ನೋದು ಬಟಾಬಯಲಾಗಿದೆ. ರಿಯಲ್ ಎಸ್ಟೇಟ್ ಉದ್ಯಮಿ ರಾಜೇಶ್ ಎಂಬಾತನನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಮತ್ತೊಬ್ಬ ಆರೋಪಿ ರಾಜೇಶ್, ಯಾದಗಿರಿಯ ಹನುಮಂತ ಕೂಡ ಸೆರೆಯಾಗಿದ್ದಾರೆ. 3 ನಕಲಿ ನೋಟ್ಗಳನ್ನು ಪ್ರಿಂಟ್ ಮಾಡಿ ವಂಚಿಸ್ತಾ ಇದ್ದಿದ್ದು ಬೆಳಕಿಗೆ ಬಂದಿದೆ. ಸದ್ಯ 3 ಆರೋಪಿಗಳನ್ನ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ನಡೆಸಲಾಗ್ತಾ ಇದೆ. ಎಂಥ ತಲೆ ಇರ್ಬೋದು. ಬ್ಯಾಂಕ್ಗೆ ಹೋಗಿ ಮೋಸ ಮಾಡ್ತಿದ್ರು, ಮತ್ತೊಂದು ಎಲ್ಲ ಆಗ್ತಿತ್ತು. ಆದರೆ RBIನ ಮುಖ್ಯ ಕಚೇರಿಗೆ ಹೋಗಿ ಇವರು ನಕಲಿ ನೋಟ್ಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಷ್ಟು ಧೈರ್ಯ ಮಾಡಿದ್ದಾರೆ ಅಂತಂದರೆ ಮೈ ಗಾಡ್, ಇನ್ನು ಎಂಥ ಬಂಡ್ರಿರ್ಬೋದು ಇವರು ಅಂತ ನಾವು ಇದರಲ್ಲೇ ಇಮ್ಯಾಜಿನ್ ಮಾಡ್ಕೊಳ್ಬೋದು. ಈಗ ಅಫ್ಕೋರ್ಸ್ ಕಂಬಿ ಹಿಂದೆ 1, 2, 3 ಅಂತ ಕಂಬಿ ಎಣಿಸ್ತಾ ಇರ್ತಾರೆ. ಸುಮಾರು 7.5 ಲಕ್ಷ ಹಣವನ್ನು ಎಕ್ಸ್ಚೇಂಜ್ ಮಾಡೋದಕ್ಕೆ ಹೋದಾಗ 2,000 ಮುಖಬೆಲೆಯ ನೋಟುಗಳನ್ನು ಬದಲಾಯಿಸೋದಕ್ಕೆ ಹೋದಾಗ ಸಿಕ್ಕಾಕೊಂಡಿದ್ದಾರೆ. 3 ಜನರ ಗ್ಯಾಂಗ್ ಇದು ಅಂತ ಗೊತ್ತಾಗಿದೆ. RBI ಕೇಂದ್ರ ಕಚೇರಿಗೆ ಹೋಗಿ ವಂಚನೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ರು. 2,000 ಮುಖಬೆಲೆಯ ನೋಟುಗಳನ್ನು ತೆಗೆದುಕೊಂಡು ಹೋಗಿದ್ರು. ಎಷ್ಟು ಧೈರ್ಯ ಇದ್ರೆ RBI ಕೇಂದ್ರ ಕಚೇರಿಗೆ ಹೋಗಿ ದುಡ್ಡನ್ನು ಎಕ್ಸ್ಚೇಂಜ್ ಮಾಡೋದಕ್ಕೆ ನೋಡ್ತಾರೆ. ಬ್ಯಾಂಕ್ಗೆ ಹೋಗಿ ಎಕ್ಸ್ಚೇಂಜ್ ಮಾಡೋದಕ್ಕೆ ಈ ನಕಲಿ ನೋಟ್ಗಳನ್ನು ಧೈರ್ಯ ಬೇಕು. ಅಂಥದ್ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮೇನ್ ಬ್ರಾಂಚ್ಗೆ ಹೋಗಿ, ಮೇನ್ ಹೆಡ್ ಆಫೀಸ್ಗೆ ಹೋಗಿ ಈ ಥರ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಇನ್ನಷ್ಟೇ ತನಿಖೆ ಆಗಬೇಕಾಗತ್ತೆ. ಈ ಗ್ಯಾಂಗ್ ಬೆಂಗಳೂರವರೇನಾ, ಎಲ್ಲಿ ಅವರು, ಏನು ಎತ್ತ, ಈ ಹಿಂದೆ ಎಲ್ಲಾದರೂ ಈ ಥರ ವಂಚನೆ ಮಾಡಿದ್ರಾ, ಯಾವುದಾದ್ರೂ ಬ್ಯಾಂಕ್ಗಳಿಗೆ ಮೋಸ ಮಾಡಿದ್ರಾ, ಈ ಜಾಲದಲ್ಲಿ ಇನ್ಯಾರಾದರೂ ಇದ್ದಾರಾ, ಎಲ್ಲಿ ಪ್ರಿಂಟ್ ಮಾಡ್ತಾರೆ, ಇದೆಲ್ಲವೂ ಕೂಡ ಇನ್ನಷ್ಟು ತನಿಖೆಯಿಂದ ಹೊರಗಡೆ ಬರಬೇಕಾಗಿದೆ. ಪ್ರತಿನಿಧಿ ಸುಚಿತ್ರಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಚಿತ್ರಾ, ಬ್ಯಾಂಕ್ಗಳಿಗೆ ಹೋಗಿ ಕನ್ನ ಹಾಕೋದನ್ನ ನೋಡಿದ್ವಿ, ATMಗಳಿಗೆ ಕನ್ನ ಹಾಕೋದು ನೋಡಿದ್ವಿ. ಆದರೆ RBI ಆಫೀಸ್ಗೆ ಹೋಗಿ ನಕಲಿ ನೋಟುಗಳನ್ನು ಕೊಡುವಂಥ ಧೈರ್ಯ ಮಾಡಿದಂಥ ಪ್ರಕರಣವನ್ನು ಈಗ ನೋಡ್ತಾ ಇದ್ದೀವಿ. ಸದ್ಯ ಈ ಪ್ರಕರಣದ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ ಸುಚಿತ್ರಾ? ಸಿಂಧೂರ, ಏನು ಈ ಒಂದು ಪ್ರಕರಣ ಏಪ್ರಿಲ್ 9ನೇ ತಾರೀಕು ಹಲಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ವ್ಯಕ್ತಿಯೋರ್ವ SBI ಮುಖ್ಯ ಕಚೇರಿಗೆ ಬಂದು 2,000 ಮುಖಬೆಲೆಯ ನಕಲಿ ನೋಟುಗಳ ತೆಗೆದುಕೊಂಡು ಬಂದು ಒಟ್ಟು 375 2,000 ನೋಟುಗಳನ್ನ ನನಗೆ ಎಕ್ಸ್ಚೇಂಜ್ ಮಾಡಿಕೊಡಿ ಅಂತ ಹೇಳಿ ಮ್ಯಾನೇಜರ್ ಬಳಿ ಬಂದು ಕೇಳ್ತಾನೆ. ಮ್ಯಾನೇಜರ್ ಆ ಒಂದು 2,000 ಮುಖಬೆಲೆಯ ನೋಟನ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಅದು ನಕಲಿ ಕೋಟಾ ನೋಟ್ ಆಗಿರುತ್ತೆ. ಇದು ಕಲರ್ ಪೇಪರ್ ನಲ್ಲಿ ಪ್ರಿಂಟ್ ಮಾಡಿದಂತಹ ನೋಟ್ಗಳಾಗಿರ್ತದೆ. ಇದರಿಂದಾಗಿ ಎಲ್ಲಿಂದ ತಂದೆ ಅಂತ ಕೇಳಿದಂತ ಸಂದರ್ಭದಲ್ಲಿ ಮ್ಯಾನೇಜರ್ಗೆ ಏನು ಅರೆಸ್ಟ್ ಆಗಿದ್ದಂತಹ ರಮೇಶ್ ಆವಾಜನ್ನ ಆಗ್ತಾನೆ. ಅದಾದ ನಂತರದಲ್ಲಿ ನಾವು ನಿಮಗೆ ನೋಟನ್ನ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಅಂತ ಹೇಳಿ ಆತನನ್ನ ಆಫೀಸ್ ಒಳಗೆ ಕರೆಸಿಕೊಂಡು ಹಲಸೂರು ಗೇಟ್ ಪೊಲೀಸರಿಗೆ ಒಂದು ಮಾಹಿತಿಯನ್ನ ಕೂಡ ಕೊಡ್ತಾರೆ. ಅದಾದ ನಂತರದಲ್ಲಿ ಹಲಸೂರು ಗೇಟ್ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿರುವಂತಹ ರಾಜೇಶ್ ಈ ಒಂದು ಪ್ರಕರಣದಲ್ಲಿ ಇರೋದು ಬೆಳಕಿಗೆ ಬಂದಿರುವಂತದ್ದು. ಮತ್ತೊಬ್ಬ ಯಾದಗಿರಿ ಮೂಲದ ವ್ಯಕ್ತಿಯನ್ನ ಕೂಡ ಇದೀಗ ಹಲಸೂರು ಗೇಟ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಯಾವ ರೀತಿಯಾಗಿ ಈ ಒಂದು ಕೋಟಾ ನೋಟನ್ನ ಪ್ರಿಂಟ್ ಮಾಡಿದ್ದೀರಾ 2,000 ರೂಪಾಯಿದ್ದು ಅಂತ ಹೇಳಿ ಇದೀಗ ಹಲಸೂರು ಗೇಟ್ ಪೊಲೀಸರು 3ರನ್ನ ಅರೆಸ್ಟ್ ಮಾಡಿ ತನಿಖೆನ ಮುಂದುವರಿಸಿರೋದು. ಸಿಂಧೂರ, ಒಟ್ನಲ್ಲಿ ಈ ಒಂದು ನೋಟುಗಳನ್ನ ಯಾರ್ಯಾರು ಪ್ರಿಂಟ್ ಮಾಡ್ತಾ ಇದ್ದಾರೆ, ಈ ಹಿಂದೆ ಯಾರೆಲ್ಲ ಇದ್ದಾರೆ, ಯಾವ ಕಾರಣಕ್ಕೆ ಅಂದ್ರೆ RBI ಮುಖ್ಯ ಕಚೇರಿಗೆ ಬಂದು ಈತ ಈ ರೀತಿಯಾಗಿ ಕೋಟಾ ನೋಟುಗಳನ್ನ ಚೇಂಜ್ ಮಾಡಿ ಅಂತ ಧೈರ್ಯವಾಗಿ ಕೇಳ್ತಾನೆ ಅಂತ ಹೇಳಿದ್ರೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಕೂಡ ಬೆಳಕಿಗೆ ಬರಬೇಕಾಗಿದೆ. ಸಿಂಧೂರ, ಆಲ್ ರೈಟ್ ಸುಚಿತ್ರಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.